ನಮಸ್ಕಾರ ಎಲ್ರಿಗೂ, ನಾನು ಮಮತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಈ ಕ್ಷಣದ ಮಾಹಿತಿ ಏನಿದೆ ಅಂತ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತು ಬಂದಿಲ್ಲದೆ ಇರೋರು ಏನಪ್ಪ ಅಂತ ಅಂದ್ಕೊಂಡಿದ್ದಾರೆ ಅಂತ ಅಂದರೆ, ಸಾಕಷ್ಟು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿದೆ, ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಸುಳ್ಳು ಸ್ನೇಹಿತರ. ಏನಪ್ಪ ಇಲ್ಲಿ ನಿಜ ಮಾಹಿತಿ ಅಂತ ನೋಡೋದಾದರೆ, ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಈ ಸಲ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಹಣನ ಬಿಡುಗಡೆ ಮಾಡಲಾಗಿದೆ. ಆದರೆ ಜನರಿಗೆ ಅಂದರೆ ಇಷ್ಟು % ಜನರಿಗೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಇಷ್ಟು % ಜನರಿಗೆ ಒಂದು ದಿನದಲ್ಲಿ ಹಣ ಬಂದು ಬಿಡುಗಡೆ ಆಗ್ತಿದೆ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಮ್ಯಾಕ್ಸಿಮಮ್ 7 ಲಕ್ಷ ಇಲ್ಲ 8 ಲಕ್ಷ ಜನರಿಗೆ ಒಂದು ದಿನದಲ್ಲಿ ಹಣ ಬಂದು ಬಿಡುಗಡೆ ಆಗ್ತಿದೆ ಸ್ನೇಹಿತರೆ. ಈ ರೀತಿ ನೋಡೋದಾದರೆ, ಈಗ ಯಾರ್ಯಾರಿಗೆ ಹಣ ಬಂದಿರಲಿಲ್ವೋ ಅವರೆಲ್ಲರಿಗೂ ಕೂಡ ಸಿಹಿ ಸುದ್ದಿ ಕೊಟ್ಟಿದೆ. ಅದು ಏನಪ್ಪ ಅಂತ ನೋಡೋದಾದರೆ, ಈಗ 2ನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇನ್ನು ಯಾರ್ಯಾರಿಗೆಲ್ಲ ಹಣ ಬಂದಿರಲಿಲ್ವೋ 20ನೇ ಕಂತಿನ ಹಣ ಅವ್ರಿಗೂ ಕೂಡ ಈ ಬಾರಿ 2ನೇ ಹಂತದಲ್ಲಿ ಅವ್ರಿಗೂ ಕೂಡ ಹಣ ಬಂದು ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಅಯ್ಯೋ, ನಮಗೆ ಯಾಕಿನ್ನ ಹಣ ಬಂದಿಲ್ಲ, ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ದೀವಿ, ಅದಕ್ಕೋಸ್ಕರ ಏನಾದರೂ ಹಣ ಬಂದಿಲ್ವೋ, ಇಲ್ಲ ಅಪ್ಡೇಟ್ ಮಾಡಿಸ್ಬೇಕು, KYC ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಏನಾದರೂ ಹಣ ಬಂದಿಲ್ವೋ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಯೋಚನೆನ ಮಾಡ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ನಿಮ್ಮ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇಲ್ಲಿ ಏನಿದ್ರು ರಾಜ್ಯ ಸರ್ಕಾರದಿಂದನೇ ತೊಂದರೆ ಇದೆ. ಅಂದರೆ ಈ ಬಾರಿ ಎಲ್ರಿಗೂ ಅಂದರೆ ಜಿಲ್ಲೆಗೆ ಅನುಗುಣವಾಗಿ ಹಣನ ಬಿಡುಗಡೆ ಮಾಡಿಕೊಂಡು ಬರ್ತಾ ಇದ್ರು. ಈಗ ಆ ರೀತಿ ಪ್ರೋಸೆಸ್ ನಡೀತಾ ಇಲ್ಲ. ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದೇ ಬಾರಿಗೆ ಹಣನ ಬಿಡುಗಡೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನರಿಗೆ ಬಿಡುಗಡೆ, ಎಷ್ಟು % ಜನರಿಗೆ ಬಿಡುಗಡೆ ಆಗಬೇಕು ಅಂತ ಅನ್ನೋ ಪ್ರೋಸೆಸ್ಸು ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂತ ಅಂದ್ರೂ 7 ಲಕ್ಷ ಜನರಿಗೆ ಹಣ ಬಂದು ತಲುಪ್ತಾ ಇದೆ. ಇದೇ ರೀತಿ ಹಣ ಬಂದು ತಲುಪುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಡ ಆಗಿದೆ, ಹಣ ಬಂದೇ ಬರುತ್ತೆ. ಯಾರು ಕೂಡ ವರಿನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ರಾಜ್ಯ ಸರ್ಕಾರ ಇನ್ನೊಂದು ಮಾತು ಹೇಳ್ತಿದೆ. ಅದು ಏನಪ್ಪ ಅಂತ ಅಂದರೆ, ನಾವು ಈ ತಿಂಗಳಲ್ಲಿ ಒಂದು ಮನೆಗೆ 6,000 ಹಣನ ಬಿಡುಗಡೆ ಮಾಡಿದ್ದೇವೆ ಒಟ್ಟಿಗೆ ಅಂತ ಹೇಳ್ತಿದ್ದಾರೆ. ಆದರೆ ಹಾಗಿದ್ರೆ ಯಾವುದಪ್ಪ ಈ 6,000 ಹಣ ನಮಗಿನ್ನೂ ಬಂದಿಲ್ಲ ಅಂತ ನೀವು ಕೇಳೋದಾದರೆ, ಈಗ ಯುವ ನಿಧಿ ಅಂತ ಬಂತಲ್ವ, ಯುವ ನಿಧಿ ಅಂತ ಅಂದ್ಬಿಟ್ಟು ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿರೋ ಮಹಿಳೆಯರಿಗೆ ಯಾವ ರೀತಿ ಹಣ ಬರ್ತಿದೆಯೋ 2,2 ಸಾವಿರ, ಅದೇ ರೀತಿ ಈಗ ಡಿಗ್ರಿ ಮುಗಿಸಿ ಮನೇಲಿರುವ ಯುವಕರಿಗೆ ಯುವ ನಿಧಿ ಹಣ 2 ತಿಂಗಳಿಂದ ಬಿಡುಗಡೆ ಆಗಿರಲಿಲ್ವಂತೆ. ಆ ಹಣನೂ ಕೂಡ ಇದೇ ತಿಂಗಳಲ್ಲಿ 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ. ಹಾಗೆ 2,000 ಹಣನೂ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದರೆ ಒಂದು ಮನೆಗೆ 8,000 ಹಣ ಬಂದು ನಾವು ಬಿಡುಗಡೆ ಮಾಡಿದ್ದೇವೆ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಹೆಮ್ಮೆಯಿಂದ ಹೇಳ್ಕೊತಿದೆ ಸ್ನೇಹಿತರೆ. ಹಾಗಿದ್ರೆ ಇಷ್ಟು ಗೃಹಲಕ್ಷ್ಮಿಯ 20ನೇ ಕಂತಿನ ಬಗ್ಗೆ ಆಯಿತು. ಇನ್ನು 21ನೇ ಕಂತಿನ ಬಗ್ಗೆ ನೋಡಬೇಕು ಅಂತ ಆದರೆ, ಈಗಾಗಲೇ ಸಾಕಷ್ಟು ಕಡೆ ಹರಿದಾಡ್ತಿದೆ. 21ನೇ ಕಂತಿನ ಹಣ ನಾಳೆ ಸೋಮವಾರದಿಂದ ಬಿಡುಗಡೆ ಆಗುತ್ತೆ, 21ನೇ ಕಂತಿನ ಹಣ ನಾಳೆ ಮಂಗಳವಾರದಿಂದ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೆಲ್ಲ ಫೇಕ್ ನ್ಯೂಸು. ಯಾಕಪ್ಪ ಅಂತಂದರೆ, ಈಗಾಗಲೇ 19 ಮತ್ತು 20ನೇ ಕಂತಿನ ಹಣನ ಸಾಕಷ್ಟು ಜನರಿಗೆ ಬಿಡುಗಡೆ ಮಾಡಬೇಕು, ಪೆಂಡಿಂಗ್ ಉಳ್ಕೊಂಡಿದೆ. ಈ ಹಣ ಎಲ್ರಿಗೂ ಕೂಡ ಬಿಡುಗಡೆ ಆಗಿ ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಆಗೋವರೆಗೂ 21ನೇ ಕಂತಿನ ಹಣನ ಬಿಡುಗಡೆ ಮಾಡುವಂತಿಲ್ಲ ಎಂದು ಷರತ್ತನ್ನು ಹಾಕಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ DBT ಮುಖಾಂತರ ಷರತ್ತು ಹಾಕಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಸೊ ಗೊತ್ತಾಯ್ತಲ್ವಾ, ಇವಾಗ 20ನೇ ಕಂತಿನ ಬಗ್ಗೆ ಆಯಿತು, 21ನೇ ಕಂತಿನ ಬಗ್ಗೆನೂ ಆಯಿತು, ಯುವ ನಿಧಿ ಬಗ್ಗೆನೂ ಆಯಿತು. ಈ ಮಾಹಿತಿ ಬಂದು ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಹೊಸ ಅಪ್ಡೇಟ್ ಇದ್ದರೆ ನಾನು ನಿಮಗೆ ಇನ್ಮುಂದೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೋತ್ಸಾಹ ಯಾವ ರೀತಿ ಇತ್ತು ಅದೇ ರೀತಿ ಇನ್ಮುಂದೆನೂ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.